ತರಗತಿಯಲ್ಲಿ ನಾನು ನಿಮಗೆ ತರುಣರು ಅಂದರೆ ಯಾರು, ಅವರ ಒಂದು ತರುಣರ ಒಂದು ಬೌದ್ಧಿಕ ವಿಕಾಸ ಹೇಗಾಗುತ್ತೆ ಅಂತಕ್ಕಂಥ ವಿಚಾರಗಳ ಬಗ್ಗೆ ತಿಳಿಸಿದ್ದೆ. ತರುಣರು ಅಂತ ಹೇಳಿದ್ರೆ 12 ವರ್ಷದಿಂದ 13 ವರ್ಷದಿಂದ ಹಿಡಿದು 18 ವರ್ಷದ ಒಳಗಿನ ಒಂದು ವಯಸ್ಸಿನವರನ್ನು ನಾವು ತರುಣರು ಅಂತ ಕರೀತೀವಿ. ಈ ಅಡೋಲೆಸೆನ್ಸ್ ಅಂತಕ್ಕಂಥ ಒಂದು ಪೀರಿಯಡ್ ಇದೆಯಲ್ಲ, ಇದು ಜೀವಿತದ ಅವಧಿಯಲ್ಲಿ ಒಂದು ವಸಂತ ಕಾಲ ಅಂತ ನಾವು ಕರೆದರೂ ಸಹ ಅದು ಬೆಳವಣಿಗೆಯ ಬುಗ್ಗೆ ಆಗಿರುತ್ತೆ. ತುಂಬ ದೈಹಿಕವಾಗಿ, ಮಾನಸಿಕವಾಗಿ, ಸಂವೇಗಾತ್ಮಕವಾಗಿ ಒಂದು ಪ್ರಗತಿಪರ ಬೆಳವಣಿಗೆನ ಸಾಧಿಸ್ತಕ್ಕಂಥ ಒಂದು ಹಂತ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇವತ್ತೇನಪ್ಪ ಅಂತ ಹೇಳಿದ್ರೆ ತರುಣರ ಬೌದ್ಧಿಕ ವಿಕಾಸ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ದೈಹಿಕ ವಿಕಾಸದಷ್ಟೇ ಬೌದ್ಧಿಕ ವಿಕಾಸವು ಸಹ ಶರವೇಗದಲ್ಲಿ ಬೆಳೀತಾ ಹೋಗುತ್ತೆ. ಅಂದರೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಕಲ್ಪನಾ ಸಾಮರ್ಥ್ಯ ಹೆಚ್ಚಾಗುತ್ತೆ, ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಪರಿಕಲ್ಪನೆಗಳ ಸಾಮರ್ಥ್ಯ ಹೆಚ್ಚಾಗುತ್ತೆ, ಮತ್ತು ವಿವೇಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ, ಸಾಮಾನ್ಯೀಕರಣ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ನಾವು ಈ ಹಂತದಲ್ಲಿ ಗುರುತಿಸ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ತರುಣರ ಒಂದು ಬೌದ್ಧಿಕ ವಿಕಾಸ ಅಂತಕ್ಕಂಥದ್ದು ಬಹಳ ಶರವೇಗದಲ್ಲಿ ನಡೀತಕ್ಕಂಥದ್ದನ್ನು ನಾವು ಮಾಡ್ತೇವೆ. ಅದರಲ್ಲಿ ನಾವು ನೋಡ್ತಾ ಹೋದರೆ ಸಂಕೀರ್ಣವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಮಕ್ಕಳು ತಿಳ್ಕೊಳ್ತಾ ಹೋಗ್ತಾರೆ. ಪೂರ್ವ ಬಾಲ್ಯಾವಸ್ಥೆ ಮೇಲೆ ಏನಂತಂದರೆ ಸರಳವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ತಿಳ್ಕೊಳ್ತಾರೆ. ಒಂದು ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡ್ರೆ ಈ ಹಂತದಲ್ಲಿ ತುಂಬ ಕಾಂಪ್ಲೆಕ್ಸಿವ್ ಆಗಿರ್ತಕ್ಕಂತಹ ಕಷ್ಟಕರವಾಗಿರ್ತಕ್ಕಂತಹ ಪದಗಳನ್ನು, ಶಬ್ದಗಳನ್ನು ಬಳಸ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದರ ಜೊತೆಗೆ ಆ ಪದಗಳನ್ನು, ಪರಿಕಲ್ಪನೆಗಳನ್ನು ಒಂದು ಸನ್ನಿವೇಶದಿಂದ ಇನ್ನೊಂದು ಸನ್ನಿವೇಶಕ್ಕೆ ಸಾಮಾನ್ಯೀಕರಣ ಮಾಡ್ತಕ್ಕಂಥದ್ದು. ಅಂದರೆ ಒಂದು ಸಂದರ್ಭದಲ್ಲಿ ಕಲಿತ ಕಲಿಕೆಯನ್ನು ಇನ್ನೊಂದು ಸಂದರ್ಭದಲ್ಲಿ ಬಳಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ವಿಶೇಷ ಪದಗಳ ಬಳಕೆಯನ್ನು ಮಾಡೋದ್ರ ಮೂಲಕ ಅವರ ಪದ ಸಾಮರ್ಥ್ಯವನ್ನು ಅವರು ಪ್ರದರ್ಶನ ಮಾಡ್ತಕ್ಕಂತಹ ಒಂದು ಹಂತ. ಇನ್ನೊಂದು ಎಷ್ಟು ಅಂತ ಹೇಳಿದ್ರೆ ಈ ಹಂತದಲ್ಲಿ ಸಂಕೀರ್ಣ ಸಮಸ್ಯೆಗಳನ್ನು ತರುಣರು ಬಿಡಿಸಲಿಕ್ಕೆ ಶುರುವಾಗುತ್ತೆ. ಅನೇಕ ಸಮಸ್ಯೆಗಳು ಬರುತ್ತೆ, ಜೀವನದಲ್ಲಿ ಬರ್ಬೋದು, ಶಾಲೆಯಲ್ಲಿ ಬರ್ಬೋದು, ಸಮಾಜದಲ್ಲಿ ಬರ್ಬೋದು, ಕುಟುಂಬದಲ್ಲಿ ಬರ್ಬೋದು. ಅಂತಹ ಕಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಸಹ ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿಯ ಪರಿಹಾರವನ್ನು ಕಂಡುಕೋಬೇಕು ಅಂತಕ್ಕಂಥದ್ದನ್ನು ಈ ಹಂತದ ಮಕ್ಕಳು ಮಾಡ್ತಕ್ಕಂಥದ್ದು ಇದರ ಒಂದು ವಿಶೇಷತೆ ಅಂತಕ್ಕಂಥದ್ದು. ಇನ್ನು ಅಮೂರ್ತವಾಗಿರ್ತಕ್ಕಂಥ ಆಲೋಚನಾ ಸಾಮರ್ಥ್ಯ ಇರುತ್ತೆ. ಅಬ್ಸ್ಟ್ರಾಕ್ಟ್ ಥಿಂಕಿಂಗನ್ನು ಅವರು ಬೆಳೆಸ್ಕೊಳ್ತಾರೆ. ಅಂದರೆ ಗೊತ್ತಿರುವ ವಿಷಯಗಳು ಅಲ್ಲದೆ ಗೊತ್ತಿಲ್ಲದೇ ಇರುವ ವಿಷಯಗಳ ಬಗ್ಗೆಯೂ ಸಹ ಅವರು ಬೌದ್ಧಿಕವಾಗಿ ವಿಷಯಗಳನ್ನು ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಪದ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ 13 ವರ್ಷ ಅಂತ ಹೇಳಿದ್ರೆ ಈ ವೇಳೆಗಾದರೆ ಮಕ್ಕಳು ಶಾಲೆಯಲ್ಲಿ ಓದ್ತಿರ್ತಾರೆ. 6ನೇ ಕ್ಲಾಸ್ ನಂತರ ಇರ್ತಕ್ಕಂಥ ಒಂದು ಏಜು. ಇಲ್ಲಿ ಅನೇಕ ಪದಗಳನ್ನು ತಿಳ್ಕೊಳ್ತಾರೆ. ಬೇರೆ ಬೇರೆ ವಿಷಯಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ಪದ ಸಂಪತ್ತು ಜಾಸ್ತಿ ಆಗುತ್ತೆ. ಆ ಪದ ಸಂಪತ್ತಿನ ಜೊತೆಗೇನೆ ಮೆಮೊರಿ ಪವರ್ ತುಂಬ ಇನ್ಕ್ರೀಸ್ ಆಗ್ತಕ್ಕಂಥದ್ದನ್ನು ನಾವು ಮಾಡ್ತೇವೆ. ಅಂದರೆ ಅವರು ಹೆಚ್ಚು ವಿಷಯಗಳನ್ನ ಜ್ಞಾಪಕದಲ್ಲಿ ಇಟ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದು ಈ ಹಂತದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬೌದ್ಧಿಕ ಬೆಳವಣಿಗೆ. ಅದ್ರ ಜೊತೆಗೆ ಕೇವಲ ಸ್ಥಳೀಯ ಸಮಸ್ಯೆಗಳಷ್ಟೇ ಅಲ್ಲದೆ ರಾಷ್ಟ್ರೀಯ ಸಮಸ್ಯೆಗಳು, ಅಂತಾರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಅವರಿಗೆ ಅರಿವು ಇರುತ್ತೆ. ಅಂದರೆ ಏನು ಮಾಡ್ತಾರೆ, ನಮ್ಮ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಸಮಸ್ಯೆಗಳೇನು, ಅದೇ ರೀತಿ ಬೇರೆ ದೇಶದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ, ರಾಜಕೀಯ, ಆರ್ಥಿಕವಾಗಿ, ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ ಏನೇನು ಬದಲಾವಣೆಗಳಾಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ಕೆಪಾಸಿಟಿ ಈ ಹಂತದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇನ್ನು ವಿಭಿನ್ನ ರೀತಿಯಲ್ಲಿ ಮಾತನಾಡ್ತಕ್ಕಂಥ ಕಲೆಯನ್ನು ಕಲಿತಾರೆ ಈ ಹಂತದಲ್ಲಿ. ಅಂದರೆ ಮನೆಯಲ್ಲಿ ಯಾವ ರೀತಿ ಮಾತಾಡಬೇಕು, ಗೆಳೆಯರ ಜೊತೆ, ಶಾಲೆಯಲ್ಲಿ, ಸಮಾಜದಲ್ಲಿ, ಗುರು ಹಿರಿಯವರ ಜೊತೆ ಯಾವ್ಯಾವ ರೀತಿ ಮಾತಾಡಬೇಕು ಅಂತಕ್ಕಂತಹ ಆ ಮಾತನಾಡುವ ಒಂದು ಕಲೆಯನ್ನು ಈ ಹಂತದ ಮಕ್ಕಳು, ತರುಣರು ಕಲ್ತ್ಕೊಳ್ತಕ್ಕಂಥದ್ದು
ಅಂದರೆ ಬೇರೆ ಬೇರೆ ಜನರ ಜೊತೆ ವರ್ತಿಸೋದ್ರ ಮೂಲಕ ಇಲ್ಲಿ ಯಾವ ರೀತಿ ನಾವು ಹೊಂದಾಣಿಕೆಯನ್ನು ಮಾಡ್ಕೋಬೇಕು, ಮಾನಸಿಕವಾಗಿ ಅವ್ರ ಜೊತೆ ಹೊಂದ್ಕೊಳ್ಬೇಕು ಅನ್ನೋದ್ರ ಮೂಲಕ ಅನೇಕ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದು ಈ ಒಂದು ಹಂತದ ಮುಖ್ಯವಾಗಿರ್ತಕ್ಕಂಥ ಅಂಶ. ಇನ್ನು ಈ ಹಂತದಲ್ಲಿ ಆದರ್ಶಕ್ಕೂ ವಾಸ್ತವತೆಗೂ ಇರ್ತಕ್ಕಂತಹ ವ್ಯತ್ಯಾಸಗಳನ್ನು ಗಮನಿಸ್ತೇವೆ. ಅಂದರೆ ಸತ್ಯವಾಗಿರ್ತಕ್ಕಂಥದ್ದು ಯಾವುದು, ಕಾಲ್ಪನಿಕವಾಗಿರ್ತಕ್ಕಂಥದ್ದು ಯಾವುದು, ಭ್ರಮೆ ಯಾವುದು, ವಸ್ತುಸ್ಥಿತಿ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದ್ರ ಮೂಲಕ ಅವರು ನೈಜತೆಯನ್ನು, ನೈಜ ಅನುಭವವನ್ನು, ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು ಈ ಹಂತದ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ, ಮೊದಲನೇದು ದೈಹಿಕ ವಿಕಾಸ, ಎರಡನೇದು ಬೌದ್ಧಿಕ ವಿಕಾಸ, ಮೂರನೇದು ಸಾಮಾಜಿಕ ವಿಕಾಸ. ಇಲ್ಲಿ ಹಿಂದೆನೇ ನಾನು ಹೇಳಿದ್ದೀನಿ, ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ಅವನು ಸಮಾಜ ಬಿಟ್ಟು ಬಾಳ್ಲಿಕ್ಕೆ ಆಗೋದಿಲ್ಲ. ಸಮಾಜ ಬಿಟ್ಟು ಬಾಳ್ತಕ್ಕಂಥ ವ್ಯಕ್ತಿ ಅವನು ದೆವ್ವ ಆಗಿರ್ತಾನೆ, ಇಲ್ಲ ದೇವರಾಗಿರ್ತಾನೆ ಅಂತ. ತನ್ನ ವ್ಯಕ್ತಿತ್ವ ಅರಿತಕ್ಕಂಥದ್ದು ಸಮಾಜದಲ್ಲಿ. ಹಾಗಾಗಿ ಸಾಮಾಜಿಕ ಬೆಳವಣಿಗೆ ಅಂತಕ್ಕಂಥದ್ದು ಈ ಹಂತದಲ್ಲಿ ತುಂಬ ವೇಗವಾಗಿ ಬೆಳೀತಾ ಹೋಗುತ್ತೆ. ಆ ವ್ಯಕ್ತಿ ಮನೆಯಲ್ಲಿನ ಸದಸ್ಯರ ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ, ತನ್ನ ಗೆಳೆಯರ ಜೊತೆಗೆ, ಶಿಕ್ಷಕರ ಜೊತೆಗೆ, ಸಮಾಜದ ಜೊತೆಗೆ ಏನೆಲ್ಲ ರೀತಿಯ ಒಂದು ಹೊಂದಾಣಿಕೆ, ಸಹಕಾರ, ತ್ಯಾಗ, ಒಂದು ಈ ಎಲ್ಲ ಒಂದು ಗುಣಗಳನ್ನು ಅವನು ಆ ಹಂತದಲ್ಲಿ ಕಲಿತಾ ಹೋಗ್ತಾನೆ. ಈ ಹಂತದಲ್ಲಿ ಏನಾಗುತ್ತೆ, ಸ್ನೇಹಿತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಮಾನ ಅವರ ಒಂದು ಆಸಕ್ತಿ ಮನೋಧೋರಣೆಗಳು ಆ ಸ್ನೇಹಿತರ ಬಳಗದಿಂದ ಪ್ರಭಾವಿತ ಆಗಿರ್ತಕ್ಕಂಥದ್ದನ್ನು ಸಮಾನ ಆಸಕ್ತಿ ಇರ್ತಕ್ಕಂಥವ್ರು, ಮನೋಧೋರಣೆ ಇರ್ತಕ್ಕಂಥವರು ಒಂದು ಗುಂಪಾಗ್ತಕ್ಕಂಥದ್ದು ಗೆಳೆಯರ ಬಳಗ ಅಂತ ಹೇಳ್ತೀವಿ, ಕ್ಲಿಕ್ಸ್ ಅಂತ ಹೇಳ್ತೀವಿ, ಗ್ಯಾಂಗ್ ಅಂತ ಹೇಳ್ತೀವಿ. ಈ ಥರ ಅವ್ರದ್ದೇ ಆದ ಒಂದು ಗ್ಯಾಂಗನ್ನು ಮಾಡಿಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆ ಒಂದು ಗ್ಯಾಂಗ್ನಲ್ಲಿ ಅವ್ರನ್ನ ಗುರುತಿಸ್ಕೋಬೇಕು, ನಾಯಕತ್ವವನ್ನು ಪಡ್ಕೋಬೇಕು, ಅವರೆಲ್ಲರೂ ನನ್ನನ್ನು ಗೌರವಿಸಬೇಕು ಅಂತಕ್ಕಂಥ ಒಂದು ಭಾವನೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಇದು ಸಹ ಮುಖ್ಯವಾಗಿರ್ತಕ್ಕಂಥ. ಇನ್ನು ಸ್ಥಾನ ಬದಲಾವಣೆಯನ್ನು ನಾವು ಕಾಣ್ತೇವೆ. ಈ ಹಂತದಲ್ಲಿ ವ್ಯಕ್ತಿ ಸಾಮಾಜಿಕವಾಗಿ ಬೆಳವಣಿಗೆಯನ್ನು ಸಾಧಿಸ್ತಾ ಹೋಗ್ತಾನೆ. ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂದರೆ ಅವನ ಸ್ಥಾನದಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ಮನೆಯಲ್ಲಿ ಅವನು ಒಂದು ಬಾಲ್ಯಾವಸ್ಥೆಯಲ್ಲಿ ಇದ್ದದಕ್ಕಿಂತನೂ ಈ ಒಂದು ತಾರುಣ್ಯಾವಸ್ಥೆಗೆ ಬಂದಾಗ ಅನೇಕ ಜವಾಬ್ದಾರಿ ಕೆಲಸಗಳನ್ನು ಹೊಂದ್ಕೊಳ್ತಾನೆ. ಅಪ್ಪ ಅಮ್ಮನ ಜೊತೆ ಅವ್ರ ಕೆಲಸಗಳಿಗೆ ಸಹಾಯವಾಗ್ತಕ್ಕಂಥದ್ದು, ಮತ್ತು ಕೆಲವು ಸಲಹೆ ಸೂಚನೆಗಳಿಗೆ ಅವ್ರನ್ನ ಮಕ್ಕಳಿಂದ ಈ ಪೋಷಕರು ತೆಗೆದುಕೊಳ್ತಕ್ಕಂಥದ್ದನ್ನು ನೋಡ್ತೀವಿ. ಆಗ ಏನಾಗುತ್ತೆ, ಅವರಿಗೆ ನಮ್ಮನ್ನು ಇವರು ಗೌರವಿಸ್ತಾರೆ ಅಂತಕ್ಕಂಥ ಭಾವನೆ ಬಂದು ಯಾವುದೇ ಕುಟುಂಬದ ಸಮಸ್ಯೆಗಳಿರ್ಬೋದು ಅಂತಹ ಜವಾಬ್ದಾರಿಯನ್ನು ಒತ್ಕೊಳ್ತಕ್ಕಂತಹ ಸನ್ನಿವೇಶಗಳನ್ನು ನಾವು ಕಾಣ್ತೀವಿ. ಹಾಗಾಗಿ ತೀರ್ಮಾನಗಳನ್ನು ಸಹ ತೆಗೆದುಕೊಳ್ತಕ್ಕಂಥದ್ದನ್ನು ನೋಡ್ತೀವಿ. ಕುಟುಂಬದಲ್ಲೇ ಇರ್ಬೋದು, ಶಾಲೆಯಲ್ಲಿ ಇರ್ಬೋದು, ಸಮಾಜದಲ್ಲಿ ಇರ್ಬೋದು, ಕೆಲವು ವಿಚಾರಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸನ್ನಿವೇಶಗಳಲ್ಲಿ ಈ ಯುವಕರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಅದರಿಂದ ಅವರಿಗೆ ಒಂದು ಐಡೆಂಟಿಫಿಕೇಶನ್ ಸಿಗುತ್ತೆ. ಆವಾಗ ಅವರು ತುಂಬ ಖುಷಿಯಾಗಿ ತಮ್ಮಂತ ತೊಡಗಿಸ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಕಾಣ್ತಾ ಹೋಗ್ತೀವಿ. ಇನ್ನು ಸಾಮಾಜಿಕ ಗುಂಪುಗಳನ್ನು ನಾವು ಮಾಡ್ಕೊಳ್ತಾರೆ. ಅಂದರೆ ಸಮಾನ ಆಸಕ್ತಿ ಇರ್ತಕ್ಕಂತಹ, ಮನೋಧೋರಣೆ ಇರ್ತಕ್ಕಂತಹ ವ್ಯಕ್ತಿಗಳು ಅವರವರದೇ ಒಂದು ಗುಂಪುಗಳನ್ನು ಮಾಡ್ಕೊಳ್ತಾರೆ. ಅದು ಗೆಳೆಯರ ಬಳಗ ಇರ್ಬೋದು, ಅಥವಾ ಒಂದು ಬೀದಿ ಒಕ್ಕೂಟ ಇರ್ಬೋದು. ಈ ಥರ ಅವರು ಮಾಡ್ಕೊಳ್ಳೋದ್ರ ಮೂಲಕ ಅನೇಕ ಕೆಲಸಗಳಲ್ಲಿ, ಚಟುವಟಿಕೆಗಳಲ್ಲಿ ಅವರನ್ನು ಅವರು ತೊಡಗಿಸ್ಕೊಳ್ತಕ್ಕಂಥ ಅದನ್ನು ನಾವು ನೋಡಿದಾಗ ಅದರಿಂದ ಅವರಲ್ಲಿ ಒಂದು ಸಹಕಾರ, ತ್ಯಾಗ, ಹೊಂದಾಣಿಕೆ, ನಾಯಕತ್ವದ ಗುಣಗಳು ಬೆಳೀತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಇನ್ನು ಸ್ನೇಹಿತರ ಸಂಖ್ಯೆ ಈ ಹಂತದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಬದಲಾಗಿ ಪರಿಚಿತರ ಸಂಖ್ಯೆ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ತುಂಬ ಜನರ ಪರಿಚಯ ಮಾಡಿಕೊಳ್ಳೋದ್ರ ಮೂಲಕ ತಾವು ತುಂಬ ಜನಾನುರಾಗಿ ಅಂತ ತೋರಿಸ್ಕೊಳ್ತಕ್ಕಂಥದ್ದನ್ನು ನಾವು ಈ ಹಂತದಲ್ಲಿ ಕಾಣ್ತೇವೆ. ಹಾಗಾಗಿ ಇಲ್ಲಿ ಕೆಲವೊಮ್ಮೆ ಏನಾಗುತ್ತಪ್ಪ ಅಂದರೆ, ಒಳ್ಳೆಯ ಸ್ನೇಹಿತರು ಸಿಗದೇ ಇದ್ದಾಗ ಕೆಟ್ಟ ಸ್ನೇಹಿತರ ಸಹವಾಸ ಮಾಡಿ ಅನೇಕ ಮಕ್ಕಳು ಕೆಲವು ದುಶ್ಚಟಗಳಿಗೆ ದಾಸರಾಗ್ತಕ್ಕಂಥದ್ದನ್ನು ನೋಡ್ತೇವೆ. ಅಂದರೆ ಈ ಒಂದು ಮದ್ಯಪಾನ, ಧೂಮಪಾನ ಮಾಡ್ತಕ್ಕಂಥ
ತೊಡಗತಕ್ಕಂಥದ್ದು ಅಥವಾ ಅನೈತಿಕ ಲೈಂಗಿಕ ಕೃತ್ಯಗಳಲ್ಲಿ ತೊಡಗತಕ್ಕಂಥದ್ದು, ಇಂತಹ ಒಂದು ಕೆಲಸಗಳನ್ನು ಮಾಡೋದ್ರ ಮೂಲಕ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಕ್ಕಂತಹ ಸನ್ನಿವೇಶಗಳನ್ನು ನಾವು ಕಾಣ್ತೀವಿ. ಹಾಗಾಗಿ ಪೋಷಕರು, ಶಿಕ್ಷಕರು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಳ್ಳೆಯ ಗೆಳೆಯರ ಸಹವಾಸವನ್ನು ಮಾಡೋ ರೀತಿಯಲ್ಲಿ ಒಂದು ಸಲಹೆ ಸೂಚನೆಗಳನ್ನು ಕೊಡಬೇಕು. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ, ಜನಪ್ರಿಯತೆಯನ್ನು ಒಂದು ಬೆಳೆಸ್ಕೋಬೇಕು. ನನ್ನನ್ನು ಎಲ್ಲರೂ ಇಷ್ಟಪಡಬೇಕು, ನಾನು ತುಂಬ ಒಂದು ಎಲ್ರಿಗೂ ಫೇವರ್ ಆಗಿರ್ತಕ್ಕಂತಹ, ನನ್ನನ್ನು ಎಲ್ಲರೂ ಪ್ರೀತಿಸಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇರುತ್ತೆ. ಜನಪ್ರಿಯತೆಯನ್ನು ಗಳಿಸಲಿಕ್ಕೆ ಇಷ್ಟಪಡ್ತಾರೆ. ಮತ್ತು ತರುಣರು ಇವರು ಕರ್ತವ್ಯನಿಷ್ಠತೆಯನ್ನು ಮೆರೀತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸಹಕಾರ ಮನೋಭಾವನೆಯನ್ನು ಬೆಳೆಸ್ಕೊಳ್ತಾರೆ. ಅದ್ರ ಮೂಲಕ ತನ್ನನ್ನು ತಾನು ಗುರುತಿಸ್ಕೊಳ್ಳಿಕ್ಕೆ ನೋಡ್ತಾರೆ. ಮುನ್ನುಗ್ತಕ್ಕಂತಹ ಒಂದು ಪ್ರವೃತ್ತಿ ಇವರಲ್ಲಿ ಇರುತ್ತೆ. ಆತ್ಮವಿಶ್ವಾಸ ಇರುತ್ತೆ, ಧೈರ್ಯ ಇರುತ್ತೆ, ಸಾಹಸದ ಕೆಲಸಗಳನ್ನು ಮಾಡ್ತಾರೆ. ಬೇರೆಯವರ ಕಷ್ಟಕ್ಕೆ ತಾನು ಭಾಗಿಯಾಗೋದ್ರ ಮೂಲಕ ತನ್ನ ವ್ಯಕ್ತಿತ್ವವನ್ನು ಇನ್ನಷ್ಟು ಗುರುತಿಸ್ಕೊಳ್ಳಲಿಕ್ಕೆ ಇವರು ಪ್ರಯತ್ನಿಸ್ತಕ್ಕಂಥದ್ದನ್ನು ಕಾಣ್ತೇವೆ. ಕೆಲವೊಮ್ಮೆ ಬೇಗ ಶೀಘ್ರ ನಿರ್ಣಯ ಕೈಗೊಳ್ಳತಕ್ಕಂತಹ ಒಂದು ಪ್ರವೃತ್ತಿಯನ್ನು ನಾವು ಕಾಣ್ತೇವೆ, ಯಾವುದೇ ಒಂದು ಸಮಸ್ಯೆ ಇರ್ಬೋದು. ಹಾಗಾಗಿ ಮತ್ತೆ ಧೈರ್ಯ ಸಾಹಸದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತಾರೆ. ಕೆಲವೊಮ್ಮೆ ಅವರಿಗೆ ಮಾಡಲಿಕ್ಕಾಗದೇ ಇದ್ದಾಗ ಅನೇಕ ಮಕ್ಕಳು ನಾವು ಒಂದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಅಥವಾ ಅಸಹಜ ಒಂದು ಸಾವಿಗೆ ತುತ್ತಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಈಗ ಮೇಲಿಂದ ಡೈವಡಿದಿಂದ ಹೇಳ್ಬಿಟ್ಟು ನೀರಿಗೆ ಬೀಳ್ತಕ್ಕಂಥದ್ದು, ಆವಾಗ ತಲೆ ಹೇಟಾದಾಗ, ಮೆದುಳಿಗೆ ಹೇಟಾದಾಗ ಏನಾಗುತ್ತೆ, ಆ ಮಕ್ಕಳು ಸಾಯ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡ್ತೇವೆ. ಹಾಗಾಗಿ ಇಂತಹ ಕೆಟ್ಟ ಸಾಹಸ ಇಳಿಯದೇ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಇನ್ನು ಮಕ್ಕಳು, ಈ ತರುಣರು ಎಲ್ಲರೂ ನನ್ನನ್ನು ಗುರುತಿಸ್ಬೇಕು, ನನ್ನನ್ನು ಸ್ಟಾರ್ ಅಂತ ಕರಿಬೇಕು, ಸೂಪರ್ ಸ್ಟಾರ್ ಅಂತ ಕರೀಬೇಕು ಅಂತಕ್ಕಂತಹ ಮನೋಭಾವನೆಯನ್ನು ಹೊಂದಿರ್ತಾರೆ. ಕೆಲವರು ಒಂದು ಎಲ್ಲ ಜೊತೆ ಬೆರೆಯತಕ್ಕಂಥದ್ದು, ಎಲ್ಲ ಗುಂಪಿಗೋಸ್ಕರ ಎಲ್ಲ ಕೆಲಸಗಳನ್ನ ಮಾಡೋದ್ರ ಮೂಲಕ, ಅವರು ನಾಯಕರಾಗೋದ್ರ ಮೂಲಕ ಅವ್ರನ್ನ ಎಲ್ಲರೂ ಇಷ್ಟಪಡ್ತಾರೆ. ಅವ್ರನ್ನ ತಾರೆ ಅಂತ ಗುರುತಿಸ್ತಾರೆ, ಸ್ಟಾರ್ ಅಂತ ಗುರುತಿಸ್ತಾರೆ, ಅಥವಾ ಲೀಡರ್ ಅಂತ ಗುರುತಿಸ್ತಾರೆ. ಇನ್ನು ಕೆಲವು ವ್ಯಕ್ತಿಗಳನ್ನ ಯಾರು ಇಷ್ಟಪಡೋದಿಲ್ಲ. ಅಂದರೆ ಅವರಲ್ಲಿ ಅಂಥ ಲೀಡರ್ಶಿಪ್ ಗುಣಗಳಿರೋದಿಲ್ಲ, ಮುನ್ನುಗ್ತಕ್ಕಂಥ ಪ್ರವೃತ್ತಿ ಇರಲ್ಲ, ಧೈರ್ಯ ಇರಲ್ಲ, ಸಾಹಸ ಮಾಡಲ್ಲ. ಇಂಥವ್ರೇನಾಗ್ತದೆ ಅಂದರೆ ಏಕಾಂಗಿಗಳಾಗಿ ಉಳಿತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಮೂಲೆ ಗುಂಪಾಗ್ತಕ್ಕಂತಹ ಒಂದು ಸಂದರ್ಭಗಳನ್ನು ನಾವು ನೋಡ್ತೇವೆ. ಹಾಗಾಗಿ ಮಕ್ಕಳ ಈ ಒಂದು ಸಾಮಾಜಿಕ ವಿಕಾಸಕ್ಕೆ ನಾವು ಒಂದು ಉತ್ತಮ ಪರಿಸರವನ್ನು ಒದಗಿಸ್ಕೊಟ್ಟಾಗ ಆ ಮಕ್ಕಳು ತುಂಬ ಚೆನ್ನಾಗಿ ಅವರು ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸಂವೇಗಾತ್ಮಕ ವಿಕಾಸವನ್ನು ನೋಡಿದಾಗ, ಈ ಸಂವೇಗಾತ್ಮಕ ವಿಕಾಸ ಅಂತಕ್ಕಂಥದ್ದು ಬಾಲ್ಯದಲ್ಲಿ ಆಗ್ತಕ್ಕಂಥ ವಿಕಾಸಕ್ಕಿಂತ ಸ್ವಲ್ಪ ಮಟ್ಟಿಗೆ ತುಂಬ ಚುರುಕಾಗಿ ನಡೆಯುತ್ತೆ. ಜೊತೆಗೆ ಸ್ವಲ್ಪ ಕೆಲವನ್ನೆಲ್ಲ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂತಹ ಒಂದು ಪ್ರವೃತ್ತಿಯನ್ನು ನಾವು ಕಾಣ್ತೇವೆ. ಅಂದರೆ ಅವರ ವರ್ತನೆಗೆ ಸ್ವಲ್ಪ ಪರಿವರ್ತನೆಯಾಗಿ ಅವರ ಉದ್ವೇಗ, ಆವೇಶಗಳು ಏನೇ ಇರ್ಬೋದು ಅವನ್ನ ತಕ್ಷಣವೇ ಹೊರಗಾಗ್ತಾನೆ ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಳ್ತಕ್ಕಂತಹ ಒಂದು ಸ್ಥಿತಿಯನ್ನು ನಾವು ಏನು ಮಾಡ್ತೇವೆ. ಹಾಗಾಗಿ ಈ ಪ್ರೀತಿ ವಾತ್ಸಲ್ಯವನ್ನು ನೋಡ್ತೇವೆ. ಅಂದರೆ ಮಕ್ಕಳು, ಈ ತರುಣರು ಏನು ಮಾಡ್ತಾರೆ, ನಮ್ಮನ್ನು ಎಲ್ಲರೂ ಪ್ರೀತಿಸಬೇಕು, ತುಂಬ ವಾತ್ಸಲ್ಯದಿಂದ ಮಮತೆಯಿಂದ ಕಾಣಬೇಕು ಅಂತ ಹೇಳ್ಬಿಟ್ಟು ನಿರೀಕ್ಷೆಯನ್ನು ಮಾಡ್ತಾರೆ. ಕುಟುಂಬದಲ್ಲಿ ನಿರೀಕ್ಷೆಯನ್ನು ಮಾಡ್ತಾರೆ, ಶಾಲೆಯಲ್ಲಿ ಶಿಕ್ಷಕರಿಂದ ನಿರೀಕ್ಷೆ ಮಾಡ್ತಾರೆ, ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ತನಗೆ ಚಿರಪರಿಚಿತ ಇರ್ತಕ್ಕಂಥ ವ್ಯಕ್ತಿಗಳಿಂದ ಇದನ್ನು ಬಯಸ್ತಾರೆ. ಅದು ಸಿಕ್ಕಾಗ ಸಮತೋಲನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾರೆ, ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಾರೆ. ಅದು ಸಿಗದೇ ಇದ್ದಾಗ ಏನಾಗುತ್ತೆ ಅಂದರೆ ಅವರ ವ್ಯಕ್ತಿತ್ವದಲ್ಲಿ ಅಸಮತೋಲನ ಆಗುತ್ತೆ, ಕೋಪ ಬರುತ್ತೆ, ಅಥವಾ ನನ್ನನ್ನು ಯಾರೂ ಇಷ್ಟಪಡಲ್ಲ, ತಿರಸ್ಕಾರಕ್ಕೆ ಒಳಪಟ್ಟಿದ್ದೀನಿ ನಾನು ಅಂದ್ಬಿಟ್ಟು ಒಂದು ರೀತಿಯ ಹೇಟ್ರೆಡ್ನೆಸ್ಸನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಕಾಣ್ತೇವೆ. ಇನ್ನು ಸಂತೋಷ ಮತ್ತು ಸಂತೃಪ್ತಿ ಅಂತಕ್ಕಂಥದ್ದು ಸಹ ಈ ಹಂತದಲ್ಲಿ ನಾವು ಕಾಣ್ತೇವೆ. ಯುವಕರು ಬಹಳ ಖುಷಿಯಾಗಿರ್ತಾರೆ, ಬಹಳ ಸಂತೋಷವಾಗಿರ್ತಾರೆ. ಮತ್ತು ಒಂದು ರೀತಿಯ ಅವ್ರದ್ದು ಬೆಳವಣಿಗೆ ಬುಗ್ಗೆ ರೀತಿಯಲ್ಲಿ, ಚಿಲುಮೆಯ ರೀತಿಯಲ್ಲಿ ಬೆಳೆಯೋದ್ರಿಂದ ಅವರು ತುಂಬ ಆಕ್ಟಿವ್ ಆಗಿ ಚಟುವಟಿಕೆಯಿಂದ ಕೂಡಿದ್ದು ತುಂಬ ಸಂತೋಷದಾಯಕವಾಗಿರ್ತಾರೆ. ಆಗ ಅವರಿಗೆ
ಒಂದು ರೀತಿಯಲ್ಲಿ ಅವರ ಚಟುವಟಿಕೆಗಳನ್ನು ಕಾರ್ಯಗಳನ್ನು ಗುರುತಿಸ್ಬಿಟ್ಟು ಮನೆಯಲ್ಲಿ ಪೋಷಕರು, ಶಿಕ್ಷಕರು, ಸಮಾಜ ಎಲ್ಲವೂ ಗೌರವಿಸಿ ಅವರನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ದಾಗ ಮಾತ್ರ ಅವರು ಒಳ್ಳೆಯ ರೀತಿಯ ಒಂದು ಸಮಾಜಕ್ಕೆ ಹಿತ ಆಗ್ತಕ್ಕಂಥ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಅವ್ರ ಬೇಡಿಕೆಗಳು ಈಡೇರದೆ ಹೋದರೆ, ಅವರಿಗೆ ಸಂತೃಪ್ತಿ ಸಿಗದೆ ಹೋದರೆ ಅನೇಕ ಕ್ಷೇತ್ರಗಳಲ್ಲಿ ಹಾಗೇನಾಗುತ್ತೆ, ಅವರು ಜಿಗುಪ್ಸೆಗೊಳಗಾಗಿ ಸಮಾಜ ಕಂಟಕ ಕೃತ್ಯಗಳನ್ನು ಎಸಗತಕ್ಕಂಥ ಸನ್ನಿವೇಶಗಳನ್ನು ನಾವು ಕಾಣಬಹುದು. ಇನ್ನು ಚಿಂತೆಗೊಳಗಾಗ್ತಾರೆ. ಈ ಹಂತದಲ್ಲಿ ಮಕ್ಕಳಿಗೆ ಬಹಳ ಚಿಂತೆ ಇರುತ್ತೆ. ಏನಪ್ಪ ಅಂದರೆ, ಒಂದು ಅವರ ಒಂದು ಸೌಂದರ್ಯದ ಬಗ್ಗೆ, ಅವರ ಶಿಕ್ಷಣದ ಬಗ್ಗೆ, ವೃತ್ತಿ ಬಗ್ಗೆ, ಅವ್ರ ಜೀವನದ ಬಗ್ಗೆ, ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನೂ ಕುರಿತಂತೆ ಅವರು ಚಿಂತೆಗೆ ಒಳಗಾಗ್ತಾರೆ. ಆ ರೀತಿ ಚಿಂತೆಗೆ ಒಳಗಾಗಿ ಕೆಲವರು ಏನು ಮಾಡ್ತಾರೆ, ಅವನ್ನ ಬಿಡಿಸ್ಕೊಂಡು ಅದರಿಂದ ಹೊರಗೆ ಬರಕ್ಕೆ ನೋಡ್ತಾರೆ. ಕೆಲವ್ರಿಗೆ ಬಿಡಿಸ್ಲಿಕ್ಕೆ ಸಾಧ್ಯ ಆಗದೇನೆ ಅಲ್ಲೇ ಸಿಗಾಕೊಂಡು ವಿಲವಿಲನೆ ಒದ್ದಾಡಿ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಕಾಣ್ತೇವೆ. ಇನ್ನು ಕೋಪಕ್ಕೆ ಒಳಗಾಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈಗ ತುದಿ ಮುಗಿ ಮೇಲೆ ಈ ಹಂತದಲ್ಲಿ ಕೋಪ ಇರುತ್ತೆ. ಏಕೆಂದರೆ ಈ ಗ್ರಂಥಿಗಳು ರಸವನ್ನು ಸ್ರವಿಸ್ತಾ ಇರ್ತವೆ. ಆ ಒಂದು ಏಜೆ ಅಂತಹದು. ಹಾಗಾಗಿ ಅವ್ರ ಶಕ್ತಿ ಎಷ್ಟಿರುತ್ತಪ್ಪ ಅಂದರೆ, ನೆಲ ಗುದ್ದಿದ್ರೆ ನೀರು ತರಿಸ್ತಕ್ಕಂಥ ಒಂದು ವಯಸ್ಸು. ಅಂಥ ಹಂತದಲ್ಲಿ ಅವರು ಕೋಪವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ರೀತಿಯಲ್ಲಿ ನಾವೇನು ಮಾಡಬೇಕು, ಅವರಿಗೆ ಮಾನಸಿಕ ತರಬೇತಿಯನ್ನು ಕೊಡಬೇಕು. ಹಾಗೆ ಕೊಟ್ಟಾಗ ಏನಾಗುತ್ತೆ, ಅವರ ಒಂದು ಸಾಮರ್ಥ್ಯವನ್ನು ಸರಿಯಾದ ರೀತಿಯಲ್ಲಿ ಸೃಜನಾತ್ಮಕವಾಗಿ, ರಚನಾತ್ಮಕವಾಗಿ ಸಮಾಜಕ್ಕೆ ಉಪಯುಕ್ತವಾದ ರೀತಿಯಲ್ಲಿ ಬಳಕೆ ಆಗುವಂತೆ ಮಾಡಿದರೆ ಏನಾಗುತ್ತೆ ಅಂದರೆ, ಆ ಮಕ್ಕಳು ಒಳ್ಳೆಯ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ, ಅವ್ರನ್ನ ಸರಿಯಾಗಿ ಗುರುತಿಸ್ತೇ ಹೋದರೆ ಹಾಗೇನಾಗುತ್ತೆ, ಅವರು ಸಮಾಜ ಕಂಟಕ ವ್ಯಕ್ತಿಗಳಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಭಯ ಅಂತಕ್ಕಂಥದ್ದು ಈ ಹಂತದಲ್ಲಿ ಕಂಡುಬರ್ತಕ್ಕಂಥ ಒಂದು ಲಕ್ಷಣ. ಮಕ್ಕಳು ಭಯಕ್ಕೊಳಗಾಗ್ತಾರೆ. ಏನೇನು ಭಯಕ್ಕೊಳಗಾಗ್ತಾರೆ? ಅವರು ಮನೆಯಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ. ಆರ್ಥಿಕ ಸಮಸ್ಯೆ ಇರ್ಬೋದು, ತಂದೆ ತಾಯಿಗಳ ನಡುವೆ ಹೊಂದಾಣಿಕೆ ಇರದೇ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಶಾಲೆಯಲ್ಲಿ ಕಲಿತಕ್ಕಂಥ ಸಮಸ್ಯೆಗಳಿರ್ಬೋದು, ಅಥವಾ ಫೇಲ್ ಆಗ್ತಕ್ಕಂಥದ್ದು ಇರ್ಬೋದು. ಇಂಥ ಸಂದರ್ಭಗಳಲ್ಲಿ ಅವರು ಅನೇಕ ರೀತಿಯ ಭಯಭೀತರಾಗ್ತಕ್ಕಂಥದ್ದನ್ನು ನೋಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಅವರ ಸಾಮರ್ಥ್ಯವನ್ನು ಗರಿಷ್ಠ ಮಟ್ಟದಲ್ಲಿ ಬಳಕೆ ಮಾಡಿಕೊಳ್ಳೋ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ, ಈ ರೀತಿ ಭಯಭೀತರಾಗದೇ ಇರೋ ರೀತಿಯಲ್ಲಿ ನಾವು ಅವನ್ನ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಸಂವೇಗಾತ್ಮಕ ವಿಕಾಸದಲ್ಲಿ ತರುಣರು ಏನಾಗ್ತಾರೆ ಅಂದರೆ, ಭಾವೋತ್ಕರ್ಷಣೆಗೆ ಒಳಗಾಗ್ತಾರೆ. ಅಂದರೆ ಅವ್ರ ಭಾವನೆಗಳ, ಉದ್ವೇಗಗಳ ಒಂದು ಘರ್ಷಣೆ, ಕಾನ್ಫ್ಲಿಕ್ಟ್ ಆಗಿ ನಡೆಯುತ್ತೆ. ಅದಕ್ಕೆ ಕಾರಣಗಳೇನಪ್ಪ ಅಂತಂದರೆ, ಒಂದು ಹೊಸ ಹೊಸ ಸನ್ನಿವೇಶಕ್ಕೆ ಅವರು ಹೊಂದ್ಕೊಳ್ಬೇಕಾಗುತ್ತೆ. ಈಗ ಮನೆಯಲ್ಲಿ ಪೋಷಕರ ಜೊತೆ ಹೊಂದ್ಕೋಬೇಕು. ಪೋಷಕರ ಅವ್ರದ್ದು ಒಂದು ಆದರ್ಶ ಮೌಲ್ಯಗಳು, ಒಂದು ಪದ್ಧತಿಗಳಿರುತ್ತೆ. ಅವರು ಕೂಳಿಗೆ ಬಡತನ ಇದ್ರೆ ಕೂಳಿಗೆ ಬಡತನ ಇರಬಾರ್ದು ಅನ್ನೋ ರೀತಿಯಲ್ಲಿ ಕೆಲವು ಜಾತಿ ಪದ್ಧತಿ ಇರ್ಬೋದು, ಆದರ್ಶಗಳಿರ್ಬೋದು, ಉಡುಗೆ ತೊಡುಗೆ ಇರ್ಬೋದು, ಅದರ ಬಗ್ಗೆ ಅವರದೇ ಆದ ಅತಿಯಾದ ನಿರೀಕ್ಷೆಯನ್ನು ಬಿಟ್ಕೊಂಡಿರ್ತಾರೆ. ಅದಕ್ಕೆ ಅಡ್ಡಿಪಡಿಸ್ತಾರೆ. ಅವ್ರ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಒಂದು ಹೊಂದಾಣಿಕೆ ಸಮಸ್ಯೆ ಬರುತ್ತೆ. ಹಾಗಾಗಿ ಮನೆಯಲ್ಲಿ ಈ ರೀತಿಯ ಘರ್ಷಣೆಗೊಳಗಾಗ್ತಾರೋ, ಶಾಲೆಯಲ್ಲೂ ಸಹ ಅನೇಕ ರೀತಿಯ ಭಾವೋತ್ಕರ್ಷಣೆಗೆ ಒಳಗಾಗ್ತಾರೆ. ಅದು ಕಲಿಕೆ ಇರ್ಬೋದು, ಗೆಳೆಯರ ಜೊತೆ ಹೊಂದಾಣಿಕೆ ಇರ್ಬೋದು, ಅಥವಾ ಇಂತಹ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗುತ್ತೆ. ಹಾಗಾಗಿ ಅವರಿಗೆ ಹೊಂದಾಣಿಕೆಯ ಸಮಸ್ಯೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ನಾವು ಚಿಕ್ಕ ವಯಸ್ಸಿನಿಂದನೇ ಈ ಮಕ್ಕಳನ್ನು ಎಲ್ಲರ ಜೊತೆ ಬೆಳೀತಕ್ಕಂಥ ಮನೋಭಾವನೆ ಬೆಳೆಸಬೇಕು. ಅದಕ್ಕೆ ಹೋಲಿಸಿದರೆ ಅವಿಭಕ್ತ ಕುಟುಂಬದ ಮಕ್ಕಳು ಇಂತಹ ಒಂದು ಹೊಂದಾಣಿಕೆ ಗುಣವನ್ನು ತುಂಬ ಚೆನ್ನಾಗಿ ಕಲಿತಿರ್ತಾರೆ. ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ, ವಿಭಕ್ತ ಕುಟುಂಬದಲ್ಲಿದ್ರೂ ಸಹ ಜನರ ಜೊತೆಗೆ ಬೆಳೀತಕ್ಕಂಥ ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ತನ್ನ ಒಂದು ಉದ್ವೇಗಗಳನ್ನು, ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂತಹ ಮನೋಭಾವನೆ ನಾವು ಮಕ್ಕಳಿಗೆ ಕಲಿಸ್ತೇವೆ. ಇನ್ನು ಕುಟುಂಬದವರದೇ ಅಹಿತಕರ ಸಂಬಂಧವನ್ನು ಕೆಲವೊಮ್ಮೆ ಇಟ್ಕೊಳ್ತಕ್ಕಂಥ
ಅಂತಕ್ಕಂಥದ್ದನ್ನು ನೋಡ್ತೇವೆ. ಅಂದರೆ ತಂದೆ ತಾಯಿಗಳ ಅತಿಯಾದ ಕಟ್ಟುನಿಟ್ಟಾದ ಆದರ್ಶಗಳು, ಒಂದು ರೂಲ್ಸ್ಗಳು, ಅಥವಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಮಧ್ಯೆ ತೋರಿಸ್ತಕ್ಕಂಥ ಭಿನ್ನಭೇದಗಳು, ಅಥವಾ ಕುಟುಂಬದ ಒಂದು ಆರ್ಥಿಕ ಹಿನ್ನೆಲೆ, ಇದೇನಾಗುತ್ತೆ ಅಂದರೆ ಮಕ್ಕಳಿಗೆ ಅನೇಕ ರೀತಿಯ ಒಂದು ಗೊಂದಲಗಳನ್ನು ಸೃಷ್ಟಿ ಮಾಡಿ ಅವರು ಆತಂಕಕ್ಕೆ ಒಳಗಾಗ್ತಕ್ಕಂತಹ ಒಂದು ಮಾನಸಿಕ ಘರ್ಷಣೆಗೆ ಒಳಗಾಗ್ತಕ್ಕಂಥದ್ದನ್ನು ನೋಡ್ತೇವೆ. ಹಾಗಾಗಿ ಮಕ್ಕಳನ್ನ ಗೊಂದಲದಿಂದ ಹೊರಗೆ ತರ್ತಕ್ಕಂಥ ಕೆಲಸವನ್ನು ಕುಟುಂಬದಲ್ಲಿ ಮಾಡಬೇಕು. ಶಾಲೆಯಲ್ಲೂ ಸಹ ಅಷ್ಟೇ ಮಕ್ಕಳು ಈ ಒಂದು ಮಾನಸಿಕ ಘರ್ಷಣೆಗೆ ಒಳಗಾಗದೆ ನೋಡ್ತೇವೆ. ಮತ್ತು ಪ್ರೀತಿ ವಿಶ್ವಾಸದ ಕೊರತೆ ಆದಾಗಲೂ ಸಹ ಮಕ್ಕಳು ಭಾವೋತ್ಕರ್ಷಣೆಗೆ ಒಳಗಾಗ್ತಾರೆ. ಮನೆಯಲ್ಲಿ ಇರ್ತಕ್ಕಂಥ 2-3 ಮಕ್ಕಳ ನಡುವೆ ಅಲ್ಲಿ ತೋರಿಸುವ ಪ್ರೀತಿಯಲ್ಲಿ ಏರುಪೇರಾದರೆ ಅಥವಾ ಅಲ್ಲಿ ತಾರತಮ್ಯ ಮಾಡಿದ್ರೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಬಹಳ ಸಿಟ್ಟು ಬರ್ತದೆ. ಹಾಗಾಗಿ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತು ತರಗತಿಯಲ್ಲೂ ಸಹ ಅಷ್ಟೇ ಶಿಕ್ಷಕರು ಎಲ್ಲ ಮಕ್ಕಳನ್ನು ಸಮಾನ ಪ್ರೀತಿಯಿಂದ ಕಾಣಬೇಕು. ತಾರತಮ್ಯ ಮಾಡದೇ ಎಲ್ಲರನ್ನೂ ಒಂದೇ ಭಾವದಿಂದ ನೋಡಿದಾಗ ಮಾತ್ರ ನಾವು ಅವರಿಗೆ ಒಂದು ಒಳ್ಳೆಯ ರೀತಿಯ ಮನಸ್ಥಿತಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ಅದನ್ನು ನಿರ್ವಹಿಸ್ತಕ್ಕಂಥ ಸಾಮರ್ಥ್ಯ ಕೆಲವು ಮಕ್ಕಳಿಗೆ ಇರೋದಿಲ್ಲ. ಈಗ ಮನೆಯಲ್ಲಿ ತುಂಬ ಹೆಚ್ಚಿನ ಜವಾಬ್ದಾರಿಯನ್ನು ಮಗುವಿಗೆ ಕೊಟ್ಟಾಗ ಏನಾಗುತ್ತೆ, ಆ ಮಕ್ಕಳಿಗೆ ಅದನ್ನು ನಿಭಾಯಿಸೋಕ್ಕೆ ಕಷ್ಟ ಆಗ್ಬೋದು. ಅಥವಾ ಶಾಲೆಯಲ್ಲೂ ಸಹ ಅತಿಯಾದ ಒಂದು ಹೋಮ್ವರ್ಕು, ಅತಿಯಾದ ಕೆಲಸಗಳು, ಅಥವಾ ಅವರಿಗೆ ಹೋಮ್ವರ್ಕ್ ಅಸೈನ್ಮೆಂಟ್ ಕೊಡ್ತಕ್ಕಂಥದ್ದು, ಪ್ರಾಜೆಕ್ಟ್ ವರ್ಕ್ ಕೊಡ್ತಕ್ಕಂಥದ್ದು, ಇಂತಹ ಒಂದು ಅಥವಾ ಲೀಡರ್ಶಿಪ್ ಕ್ವಾಲಿಟಿ ಕೊಟ್ಟು ತುಂಬ ಕೆಲಸ ಇರ್ತಕ್ಕಂಥದ್ದು, ಇದೇನಾಗುತ್ತೆ ಅಂದರೆ ಅವರ ಭಾವೋತ್ಕರ್ಷಕ್ಕೆ ಕಾರಣ ಆಗುತ್ತೆ. ಇನ್ನು ಹಲವಾರು ಪಾತ್ರಗಳನ್ನು ನಿರ್ವಹಿಸಬೇಕಾಗುತ್ತೆ. ಇಲ್ಲಿ ಒಂದು ಸಾಮಾಜಿಕ ಸನ್ನಿವೇಶದಲ್ಲಿ ವ್ಯಕ್ತಿ ಹಲವಾರು ಪಾತ್ರಗಳನ್ನು ವಹಿಸಬೇಕು. ಮನೆಯಲ್ಲಿ ಮಗ ಆಗಿ, ಅಥವಾ ಮತ್ತು ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ, ಶಿಕ್ಷಕರಿಗೆ ವಿಧೇಯನಾಗಿ, ಸಮಾಜದಲ್ಲಿ ಅವನು ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಬೇಕಾಗುತ್ತೆ. ಆ ರೀತಿ ನಿರ್ವಹಿಸ್ತಕ್ಕಂಥ ಸಂದರ್ಭಗಳಲ್ಲಿ ಅವನಿಗೆ ಅನೇಕ ಸಮಸ್ಯೆಗಳು ಎದುರಾಗ್ಬೋದು. ಅದಕ್ಕೆ ನಾವೇನು ಮಾಡಬೇಕಾದ್ರೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟಾಗ ಪಾತ್ರಗಳ ನಿರ್ವಹಣೆ ಆ ವ್ಯಕ್ತಿಗೆ ತುಂಬ ಚೆನ್ನಾಗಿ ಸುಲಭ ಆಗುತ್ತೆ. ಇನ್ನು ಭಿನ್ನ ಲಿಂಗಾಕರ್ಷಣೆ ಈ ಒಂದು ಹಂತದ ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಸ್ಯೆ, ಒಂದು ಅವಶ್ಯಕ. ಏನು ಮಾಡ್ತಾರೆ ಅಂದರೆ ಅದಕ್ಕೆ ಹೇಳಿದ್ದಾರೆ 13 to 19 ಡೇಂಜರ್. ಇಲ್ಲಿ ಮಕ್ಕಳು ಬೇರೆ ಅಂದರೆ ಹುಡುಗರು ಹುಡುಗಿಯರನ್ನು ಇಷ್ಟಪಡ್ತಕ್ಕಂಥದ್ದು, ಹುಡುಗಿರು ಹುಡುಗರನ್ನು ಇಷ್ಟಪಡ್ತಕ್ಕಂತಹ ಭಿನ್ನ ಲಿಂಗದ ಆಕರ್ಷಣೆಯನ್ನು ಉಂಟಾಗುತ್ತೆ. ಹಾಗಾಗಿ ಅವರು ನನ್ನನ್ನು ಮಾತಾಡಿಸ್ಬೇಕು, ನನ್ನನ್ನು ಇಷ್ಟಪಡಬೇಕು ಅಂತಕ್ಕಂಥ ಭಾವನೆಗಳೇನಾಗುತ್ತೆ ಅಂದರೆ ಇವರಲ್ಲಿ ಪ್ರೀತಿ ಪ್ರೇಮದ ಒಂದು ಭಾವನೆಯನ್ನು ಬೆಳೆಸ್ಬಿಡುತ್ತೆ. ಅದು ಸಿಗದೇ ಇದ್ದಾಗ ಈಗ ತುಂಬ ಚೆನ್ನಾಗಿರ್ತಕ್ಕಂತಹ ಕೆಲವು ತರುಣರನ್ನು ಕೆಲವು ತರುಣಿಯರು ಇಷ್ಟಪಡ್ತಾರೆ, ಕೆಲವರು ಯಾರೂ ಇಷ್ಟಪಡೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವರಿಗೆ ಕೋಪ ಬರುತ್ತೆ, ದ್ವಂದ್ವ, ಆತಂಕ, ಘರ್ಷಣೆಗಳಾಗ್ತಾರೆ. ಅಂದರೆ ನಾನು ಚೆನ್ನಾಗಿಲ್ಲ, ನನ್ನನ್ನು ಯಾರೂ ಇಷ್ಟಪಡಲ್ಲ ಅಂತಕ್ಕಂಥ ಒಂದು ಕೀಳರಿಮೆಯ ಭಾವನೆ ಬಂದು ಎಲ್ಲರನ್ನು ದ್ವೇಷಿಸ್ತಕ್ಕಂತಹ ಒಂದು ಭಾವನೆಯನ್ನು ನಾವು ನೋಡ್ತೀವಿ. ಇನ್ನು ಧಾರ್ಮಿಕ ನಂಬಿಕೆಗಳು ಮತ್ತು ಆದರ್ಶಗಳ ನಡುವೆ ವಿರೋಧವನ್ನು ನಾವು ನೋಡ್ತೀವಿ. ಇಲ್ಲಿ ಅನೇಕ ಪೋಷಕರು ಅನೇಕ ರೀತಿಯ ಆಚರಣೆಗಳನ್ನು ಮಾಡ್ತಾರೆ. ಸಂಪ್ರದಾಯಗಳು, ಲೋಕರೀತಿಗಳು, ನೈತಿಕ ನಿಯಮಗಳು, ಹಬ್ಬ ಹರಿದಿನಗಳು, ಅಂಥ ಸಂದರ್ಭದಲ್ಲಿ ಅನೇಕ ನಿಯಮಗಳನ್ನು ಅವರು ಪಾಲಿಸಲಿಕ್ಕೆ ಹೇಳ್ತಾರೆ. ಅಂತಹ ನಿಯಮಗಳನ್ನು ಪಾಲಿಸುವಂತಹ ಸಂದರ್ಭಗಳಲ್ಲಿ ಅವರು ಅದನ್ನೆಲ್ಲ ವಿರೋಧಿಸ್ತಾರೆ. ಯಾಕೆ ಅಂದರೆ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ, ಜಾತಿ ಬಗ್ಗೆ ನಾವು ಪಾಠ ಮಾಡಬೇಕಾದ್ರೆ ಎಲ್ಲರೂ ಮಾನವರು, ನಮ್ಮ ನಡುವೆ ಯಾವ ಭಿನ್ನತೆ ಬೇಡ, ಎಲ್ಲರೂ ಒಂದಾಕೊಂಡು ಅಂತ ನಾವು ಹೇಳ್ತೀವಿ. ಅದೇ ರೀತಿ ವರದಕ್ಷಿಣೆ ಬಗ್ಗೆ ನಾವು ಪಾಠ ಹೇಳ್ಕೊಡ್ಬೇಕಾದ್ರೆ ವರದಕ್ಷಿಣೆ ತಗೊಳ್ಳೋದೊಂದು ದೊಡ್ಡ ಅಪರಾಧ, ಯಾರು ತಗೋಬಾರ್ದು ಅಂತ ನಾವೆಲ್ಲ ಹೇಳ್ಕೊಡ್ತೀವಲ್ಲ. ಅದನ್ನು ಮೂವರು ಪ್ರಾಕ್ಟಿಕಲ್ ಮನೆಯಲ್ಲಿ ನೋಡಿದಾಗ ಅವ್ರ ಅಕ್ಕನಿಗೆ ತುಂಬ ವರದಕ್ಷಿಣೆ ಕೇಳಿದಾಗ, ಅಥವಾ ಮನೆಯಲ್ಲಿರ್ತಕ್ಕಂಥ ಪೋಷಕರು ಬೇರೆ ಜಾತಿಯವರು ಬಂದಾಗ ಅವ್ರು ಒಳ ಬೆಳೆಸ್ಕೊಳ್ಳೋದ್ರೆ ಹೊರಗೆ ಕೂರಿಸಿ ಮಾತನಾಡೋದನ್ನೆಲ್ಲ ನೋಡಿದಾಗ ಅವ್ರಿಗನ್ಸುತ್ತೆ ಇದೇನು ಮನೆಯಲ್ಲಿ ಒಂಥರ, ಶಾಲೆಯಲ್ಲಿ ಒಂಥರ ಅಂತಕ್ಕಂಥ ಭಾವನೆಗಳು ಬಂದಿರುತ್ತೆ. ಇದರಿಂದಲೂ ಸಹ ಭಾವೋತ್ಕರ್ಷಕ್ಕೆ ಮಕ್ಕಳು ಒಳಗಾಗ್ತಾರೆ. ಇದರಿಂದ ಕೆಲವು ಮಕ್ಕಳು ಏನಾಗುತ್ತೆ
ಕೆಲವು ಭಾವನೆಗಳೇನಾಗ್ತವೆ, ಬೇರೆ ಕ್ಯಾಸ್ಟ್ ಹುಡುಗನ್ನ ಒಂದು ಹುಡುಗಿ ಪ್ರೀತಿಸಿದ್ದು ಅಂತ ಇಟ್ಕೊಡ್ರಿ, ಅಂಥ ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದಾಗ ಅನೇಕ ಸಂದರ್ಭದಲ್ಲಿ ಮಕ್ಕಳು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಕಾಣ್ತೀವಿ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳ ಮನಸ್ಥಿತಿಯನ್ನು, ಮನೋಭಾವನೆಗಳನ್ನು, ಆಸಕ್ತಿಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಏನು ಮಾಡಿದರೆ ತಪ್ಪು, ಯಾವ ಹಂತದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಾಗ ಆ ಮಕ್ಕಳು ದಾರಿ ತಪ್ಪುವುದಿಲ್ಲ. ಹಾಗಾಗಿ ಪೋಷಕರಿಗೆ ಮಾಡಬೇಕು, ಇದ್ರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕು. ಇನ್ನು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ನಾವು ಹೇಳೋದಾದರೆ, ನಮ್ಮ ದೇಶದಲ್ಲಿ ಹೆಚ್ಚು ಜನ ತುಂಬ ತರುಣರು ಕಡು ಬಡತನದಲ್ಲಿ ಜೀವಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಜೀವನ ನಿರ್ವಹಣೆಗೆ ಒಂದು ಉದ್ಯೋಗ ಬೇಕೇ ಬೇಕಾಗುತ್ತೆ. ಅವರ ಒಂದು ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಅವ್ರೇನು ಮಾಡ್ತಾರೆ, ಒಂದು ಉದ್ಯೋಗವನ್ನು ಆರಿಸಿ ಹೋಗ್ತಾರೆ. ಆಗ ಉದ್ಯೋಗ ಸಿಗದೇ ಇದ್ದಾಗ, ಕೈ ತುಂಬ ಸಂಬಳ ಬರದೇ ಇದ್ದಾಗ, ಆಗ ಅವರಿಗೆ ಈ ವ್ಯವಸ್ಥೆ ಬಗ್ಗೆ, ಸಮಾಜದ ಬಗ್ಗೆ, ಶಿಕ್ಷಣದ ಬಗ್ಗೆ ಒಂದು ದ್ವೇಷ ಭಾವನೆ ಬರುತ್ತೆ. ಆಗ ಅವರು ಭಾವೋತ್ಕರ್ಷಕ್ಕೆ ಒಳಗಾಗ್ತಾರೆ. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ, ಅವರ ಸಾಮರ್ಥ್ಯಕ್ಕೆ ಮೀರಿದ ಕನಸನ್ನು ನಾವು ಅಂದರೆ ಪ್ರತಿಯೊಬ್ಬರಿಗೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ ನಮ್ಮ ಒಂದು ಎಬಿಲಿಟಿಗೆ. ಆ ಎಬಿಲಿಟಿಗೆ ಸಂಬಂಧಿಸಿದಂತೆ ಆ ಸಾಮರ್ಥ್ಯವನ್ನು ಮೀರಿ ಕನಸು ಕಂಡಾಗ ಏನಾಗುತ್ತೆ, ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಮನೆಯಲ್ಲಿ ಪೋಷಕರು, ಶಾಲೆಯಲ್ಲಿ ಶಿಕ್ಷಕರು ಮಾಡಬೇಕಂದ್ರೆ ಅವರ ಸಾಮರ್ಥ್ಯದ ಮಿತಿಗಳನ್ನು ತಿಳಿಸ್ಕೊಟ್ಟಾಗ ಅದನ್ನು ಮೀರಿ ಕನಸು ಕಾಣಲಿಕ್ಕೆ ಮಕ್ಕಳು ಹೋಗೋದಿಲ್ಲ. ಹಾಗಾಗಿ ನಾವು ಪ್ರತಿಯೊಂದು ವಿಷಯದಲ್ಲೂ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಡಬೇಕಾಗುತ್ತೆ. ಇನ್ನು ಹದಿಹರೆಯದವರ ಸಮಸ್ಯೆಗಳನ್ನು ನೋಡ್ತಾ ಹೋದರೆ ಮಕ್ಕಳಲ್ಲಿ ಹೊಂದಾಣಿಕೆ ಸಮಸ್ಯೆ ಬರುತ್ತೆ. ನಾನು ಆಗಲೇ ಹೇಳಿದೆ, ಅವರು ಅನೇಕ ಸನ್ನಿವೇಶಗಳಲ್ಲಿ ಕುಟುಂಬ, ಶಾಲೆ, ಸಮಾಜ, ಗೆಳೆಯರ ಬಳಗ ಎಲ್ಲರ ಜೊತೆ ಅವರು ಹೊಂದಾಣಿಕೆ ಮಾಡ್ಕೋಬೇಕಾದ್ರೆ ಅನೇಕ ಅವರಿಗೆ ಮೇಲಿರಿಮೆ, ಕೀಳಿರಿಮೆ, ಇಂತಹ ಅನೇಕ ವಿಷಯಗಳಿಗೆ ಸಂಬಂಧಿಸಿದೆ. ಶ್ರೀಮಂತ, ಬಡವ, ಹಳ್ಳಿಯವ, ಪಟ್ಟಣದವ ಅಂತಕ್ಕಂಥ ಭಿನ್ನ ಭೇದಗಳು ಬಂದಾಗ ಅವರಿಗೆ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥದ್ದು ತುಂಬ ಕಷ್ಟ ಆಗ್ತಕ್ಕಂಥ ಸನ್ನಿವೇಶನ ನೋಡ್ತೇವೆ. ಇನ್ನು ಬೋಧನೆ ಮತ್ತು ಕಲಿಕೆಗೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳನ್ನು ಮಕ್ಕಳು ಎದುರಿಸ್ತಾರೆ. ಅಂದರೆ ಕೆಲವೊಮ್ಮೆ ಸಬ್ಜೆಕ್ಟ್ಗಳ ಕ್ಲಿಷ್ಟತೆ ಇರ್ಬೋದು, ಅಥವಾ ಅತಿಯಾದ ಹೋಮ್ವರ್ಕ್ ಕೊಡ್ತಕ್ಕಂಥದ್ದು, ಪ್ರಾಜೆಕ್ಟ್ ವರ್ಕ್ ಕೊಡ್ತಕ್ಕಂಥದ್ದು, ಅಥವಾ ಇಷ್ಟು ಮಾರ್ಕ್ಸ್ ತೆಗಿಲಿಲ್ಲ ಅಂದರೆ ನಾವು ಇಂಥ ಪನಿಷ್ಮೆಂಟ್ ಕೊಡ್ತೀವಿ, ಇಂಥ ಮಕ್ಕಳನ್ನ ಅವರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಎದುರಿಸೋದ್ರಿಂದ ಆ ಮಕ್ಕಳಲ್ಲಿ ಒಂದು ರೀತಿಯಾದಂಥ ಜಿಗುಪ್ಸಾ ಭಾವನೆ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಹಣಕಾಸಿನ ಸಮಸ್ಯೆ ನಿಮಗೆ ಗೊತ್ತಿದೆ. ಕುಟುಂಬದಲ್ಲಿ ತಗ್ಗಿದ ಆರ್ಥಿಕ ಪರಿಸ್ಥಿತಿ ಮಕ್ಕಳ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಏಕೆಂದರೆ ಈ ಹಂತದಲ್ಲಿ ಕಂಡದ್ದನ್ನೆಲ್ಲ ತಗೋಬೇಕು, ನೋಡಿದ್ದೆಲ್ಲ ತಿನ್ನಬೇಕು ಅಂತಕ್ಕಂಥ ಒಂದು ವಯಸ್ಸು, ಬಣ್ಣದ ಲೋಕ ಅಂತಾರೆ. ಅಂತಹ ಬಣ್ಣದ ಲೋಕದಲ್ಲಿ ಅವ್ರಿಗೆ ಖರ್ಚಿಗೆ ದುಡ್ಡು ಸಿಗಲಿಲ್ಲ ಅಂದಾಗ ಅವರು ಒಂದು ಸಮಸ್ಯೆಯನ್ನು ಕಾಣ್ತೀವಿ. ಏಕೆಂತಂದರೆ ಓದಿದ ತಕ್ಷಣ ಇವಾಗ ಕೆಲಸನೂ ಸಿಗೋದಿಲ್ಲ. ಆದ್ದರಿಂದ ಹಣಕಾಸಿನ ಸಮಸ್ಯೆಯೂ ಸಹ ಈ ತರುಣರ ಸಮಸ್ಯೆಯಲ್ಲಿ ಒಂದು ಸಮಸ್ಯೆ. ಈಗ ಸಾಮಾಜಿಕ ಸಂಘರ್ಷವನ್ನು ನೋಡ್ತೀವಿ ನಾವು. ಜಾತಿಗಳ ನಡುವೆ ಬಡವ, ಶ್ರೀಮಂತ, ಹಳ್ಳಿಯವ, ಪಟ್ಟಣದವ, ಅಥವಾ ವಿದ್ಯಾವಂತ, ಅಥವಾ ಶ್ರೀಮಂತ, ಬಡವ, ಇಂಥ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಸಮಾಜದಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕಾದ್ರೆ ಅನೇಕ ಸಂಘರ್ಷಗಳಿಗೆ ಆ ಮಗು ಒಳಗಾಗ್ತಕ್ಕಂಥದ್ದನ್ನು ನಾವು ಈ ಹಂತದಲ್ಲಿ ಗಮನಿಸ್ತೀವಿ. ಇನ್ನು ಆರೋಗ್ಯದ ಸಮಸ್ಯೆಗಳನ್ನು ಕಾಣ್ತೀವಿ. ಕೆಲವೊಮ್ಮೆ ಅನೇಕ ತರುಣರು ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳಿಗೆ ಒಳಗಾಗ್ತಕ್ಕಂಥದ್ದನ್ನು ಕಾಣ್ತೀವಿ. ಕೆಲವೊಮ್ಮೆ ಅದು ದೈಹಿಕ ಸಮಸ್ಯೆ ಇರ್ಬೋದು, ಮಾನಸಿಕ ಸಮಸ್ಯೆ ಇರ್ಬೋದು. ಇದು ತರುಣರ ಸಮಸ್ಯೆ ಆದರೆ ಕುಟುಂಬದಲ್ಲಿ ಪೋಷಕರು, ಅನೇಕ ಪೋಷಕರು ಅನೇಕ ರೀತಿಯ ಆರೋಗ್ಯಕರವಾಗಿರ್ತಕ್ಕಂಥ ಸಮಸ್ಯೆಗೆ ಒಳಗಾಗೋದ್ರಿಂದ ತರುಣರು ತುಂಬ ಜಿಗುಪ್ಸೆಗೊಳ್ತಕ್ಕಂಥ ಸ್ಥಿತಿಯನ್ನು ನಾವು ಕಾಣ್ತೇವೆ. ಇನ್ನು ಈ ಹಂತದಲ್ಲಿ ಒಂದು ಸಮವಯಸ್ಕರ ಒತ್ತಡ ಜಾಸ್ತಿ ಆಗುತ್ತೆ. ಅಂದರೆ ಒಳ್ಳೆ ಫ್ರೆಂಡ್ಸ್ ಇಟ್ಟರೆ ಆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಚೆನ್ನಾಗಿ ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಕೆಟ್ಟ ಗೆಳೆಯರ ಬಳಗ ಏನಾಗುತ್ತೆ ಅಂದರೆ ಆ ವ್ಯಕ್ತಿಯನ್ನು ದುಶ್ಚಟಕ್ಕೆ ತಳ್ಳಿ ಕುಡಿತಕ್ಕಂಥದ್ದು, ತಿಂತಕ್ಕಂಥದ್ದು, ಅಥವಾ ಕ್ಷಣಿಕ ಲೈಂಗಿಕ ತೃಪ್ತಿಗೋಸ್ಕರ ಆಸೆ ಪಡ್ತಕ್ಕಂಥ, ಅದಕ್ಕೋಸ್ಕರ
ಏನೆಲ್ಲ ದುಷ್ಕೃತ್ಯಗಳು ನಡೆಸತಕ್ಕಂತಹ ಕೆಲಸಗಳನ್ನ ನಾವು ನೋಡ್ತಾ ಇದ್ದೀವಿ. ಇದು ಸಹ ಒಂದು ದೊಡ್ಡ ಸಮಸ್ಯೆ. ಇನ್ನು ಭಾವನಾತ್ಮಕ ಅಸ್ಥಿರತೆಯನ್ನು ನಾವು ಕಾಣ್ತೀವಿ. ಆ ಮಕ್ಕಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಈ ಭಾವನಾತ್ಮಕವಾಗಿ ಸಮತೋಲನ ಸ್ಥಿತಿ ಇರೋದಿಲ್ಲ. ಅಂದರೆ ದ್ವಂದ್ವಕ್ಕೊಳಗಾಗ್ತಕ್ಕಂಥದ್ದು, ಅದನ್ನು ಮಾಡೋ ಬೇಡೋ, ಅಥವಾ ಅನೇಕ ಸಂದರ್ಭಗಳಲ್ಲಿ ಆತಂಕ ಘರ್ಷಣೆಗೊಳಗಾಗ್ತಕ್ಕಂತಹ ಒಂದು ಭಾವನಾತ್ಮಕ ಅಸ್ಥಿರತೆಯನ್ನು ಕಾಣ್ತೀವಿ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಒಂದು ಸರಿಯಾದ ಮಾನಸಿಕ ತರಬೇತಿಯನ್ನು ಕೊಡಬೇಕು. ಅಂದರೆ ಭಾವನಾತ್ಮಕವಾಗಿ ತನ್ನ ಉದ್ವೇಗಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ತಕ್ಕಂತಹ ಒಂದು ಮನೋಭಾವನೆಯನ್ನು ಕಲಿಸ್ತಾನೆ ಅಂದರೆ ಆ ಮಕ್ಕಳು ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವೃತ್ತಿ ಸಮಸ್ಯೆ ಅಂತಕ್ಕಂಥದ್ದು ನಮ್ಮೆಲ್ಲರನ್ನ ಕಾಡ್ತಕ್ಕಂತಹ ಒಂದು ದೊಡ್ಡ ಸಮಸ್ಯೆ. ಇವತ್ತಿಗೂ ಸಹ PhD ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೂ ಸಹ ಒಂದು ಖಾಯಂ ನೌಕರಿ ಸಿಗದೇ ಇರ್ತಕ್ಕಂಥದ್ದು ನಮ್ಮ ದೇಶದ ಒಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಹಾಗಾಗಿ ಮಕ್ಕಳು PUC ಡಿಗ್ರಿ ಮುಗಿಸ್ಬಿಡ್ತಾರೆ, ನಮ್ಗೆ ಒಳ್ಳೆ ಕೆಲಸ ಸಿಗಲಿಲ್ಲ, ಕೈ ತುಂಬ ಸಂಬಳ ಸಿಗಲಿಲ್ಲ ಅಂತಕ್ಕಂಥ ಸಮಸ್ಯೆಯಲ್ಲಿ ಅವರು ಬರ್ತಕ್ಕಂಥ ನೋಡ್ತೇವೆ. ಹಾಗಾಗಿ ಆದಷ್ಟು ಅಂಥ ಮಕ್ಕಳು ತಾವು ಸ್ವಯಂ ಉದ್ಯೋಗವನ್ನು ಕೈಗೊಳ್ತಕ್ಕಂತಹ ಮನೋಭಾವವನ್ನು ಬೆಳೆಸ್ಕೊಂಡಾಗ ಇಂತಹ ಸಮಸ್ಯೆಯಿಂದ ದೂರ ಆಗಲಿಕ್ಕೆ ಸಾಧ್ಯ. ಇನ್ನು ಮಾನಸಿಕ ಒತ್ತಡಗಳನ್ನು ನಾವು ಕಾಣ್ತೀವಿ. ಆಗಲೇ ನಾನು ಹೇಳಿದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಂವೇಗಾತ್ಮಕವಾಗಿ ಮತ್ತು ಸಮಾಜದಲ್ಲಿ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಅನೇಕ ರೀತಿಯ ಮಾನಸಿಕ ಒತ್ತಡಕ್ಕೆ ತರುಣರು ಒಳಗಾಗ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಮಾನಸಿಕ ಒತ್ತಡಕ್ಕೆ ಒಳಗಾಗದೇ ಇರುವ ರೀತಿಯಲ್ಲಿ ಒಂದು ಸ್ಥಿರತೆಯನ್ನು ಕಾಪಾಡ್ಕೊಂಡು ಬರುವಂತಹ ರೀತಿಯಲ್ಲಿ ನಾವು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟಾಗ ಆ ಮಕ್ಕಳು ಸುಸ್ಥಿರವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ನಾನಲ್ಲಿ ನಿಮಗೆ ಹೇಳ್ತಾರೆ. ಇನ್ನು ಇವತ್ತು ಮಾಡಿರ್ತಕ್ಕಂಥ ಪಾಠದ ಮೇಲೆ ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂಥ ವಿಷಯಗಳೇನಪ್ಪ ಅಂದರೆ ತರುಣರ ಬೌದ್ಧಿಕ ವಿಕಾಸವನ್ನು ತಿಳಿಸಿ ಅಥವಾ ವಿವರಿಸಿ 5 ಮಾರ್ಕ್ಸ್ ಕೇಳ್ಬೋದು. ಇಲ್ಲ ಅಂದರೆ ಸಂವೇಗಾತ್ಮಕ ವಿಕಾಸವನ್ನು, ತರುಣರ ಸಂವೇಗಾತ್ಮಕ ವಿಕಾಸವನ್ನು ಬರೆಯಿರಿ ಅಂತ ನಾವು ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ತರುಣರ ಭಾವೋತ್ಕರ್ಷಕ್ಕೆ ಕಾರಣಗಳೇನು ಅಂತಕ್ಕಂಥದ್ದು ಸಹ ಸಂವೇಗಾತ್ಮಕ ವಿಕಾಸಗಳಿರುತ್ತೆ. ಅದಕ್ಕೆ ಸೇರಿ ನೀವು ಬರಬೇಕು. ಹದಿಹರೆಯದವರ ಸಮಸ್ಯೆಗಳು ಏನು, ತರುಣರ ಸಮಸ್ಯೆಗಳಾವು, 10 ಮಾರ್ಕ್ಸ್ ಕೇಳ್ತಾರೆ. ತರುಣರು ಎಂದರೆ ಯಾರು, ತರುಣರ ಸಮಸ್ಯೆಗಳಾವುವು, ಅವುಗಳಿಗೆ ಪರಿಹಾರಗಳನ್ನು ತಿಳಿಸಿ ಅಂತ 10 ಮಾರ್ಕ್ಸಿನ ಪ್ರಶ್ನೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಓದ್ಕೋಬೇಕು. ಇವತ್ತು ನಾನು ಮುಖ್ಯವಾಗಿ ಏನೇನು ವಿಷಯ ಇಲ್ಲವ, ತರುಣರ ಬೌದ್ಧಿಕ ವಿಕಾಸ, ಸಾಮಾಜಿಕ ವಿಕಾಸ, ಸಂವೇಗಾತ್ಮಕ ವಿಕಾಸ, ಅವರ ಭಾವೋತ್ಕರ್ಷಕ್ಕೆ ಕಾರಣಗಳು ಏನು ಅಂತಕ್ಕಂಥದ್ದು, ಮತ್ತು ಹದಿಹರೆಯದವರ ಸಮಸ್ಯೆಗಳು ಏನು ಅಂತಕ್ಕಂಥ ವಿಚಾರಗಳನ್ನು ಹೇಳ್ತೀನಿ. ಮುಂದಿನ ತರಗತಿಯಲ್ಲಿ ಆ ತರುಣರ ಸಮಸ್ಯೆಗಳಿಗೆ ಪರಿಹಾರಗಳು ಏನು ಅಂತಕ್ಕಂಥ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಹಾಗಾಗಿ ನೀವು ಇವತ್ತು ಮಾಡಿರ್ತಕ್ಕಂಥ ಪಾಠಕ್ಕೆ ಸಂಬಂಧಿಸಿದಂತೆ ನಾನು ಹೇಳಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಪುಸ್ತಕದ ಅಧ್ಯಾಯದ ಕೊನೆಗೆ ಪ್ರಶ್ನೆಗಳಿದ್ದಾವೆ ಅಂದರೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಂಡು ಚೆನ್ನಾಗಿ ಕಲಿಯತಕ್ಕಂಥ ಅಭ್ಯಾಸವನ್ನು ನೀವು ಮಾಡಿದಾಗ ಒಳ್ಳೆಯ ಅಂಕಗಳನ್ನು ತೆಗೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ತರುಣರ ಸಮಸ್ಯೆಗಳಿಗೆ ಪರಿಹಾರಗಳು ಏನು ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡೋಣ.